ಮ್ಯಾಗಜಿನ್ನ ಮಾಜಿ ಸಂಪಾದಕ ತರುಣ್ ತೇಜ್ಪಾಲ್ ಅವರಿಗೆ ಸಂಬಂಧಿಸಿದ ಅತ್ಯಾಚಾರ ಪ್ರಕರಣದಲ್ಲಿ ಬಹುದೊಡ್ಡ ಕಾನೂನು ತೀರ್ಪು ಹೊರಬಿದ್ದಿದೆ. ಕಿರಿಯ ಮಹಿಳಾ ಸಹೋದ್ಯೋಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ತರುಣ್ ತೇಜ್ಪಾಲ್ ಅವರನ್ನ ನ್ಯಾಯಾಲಯ ಅಂತಿಮವಾಗಿ ತಪ್ಪಿತಸ್ಥ ಅಂತ ತೀರ್ಪು ನೀಡಿದೆ. ಈ ಪ್ರಕರಣದಲ್ಲಿ ಪ್ರಮುಖ ಟ್ವಿಸ್ಟ್ ಅಂತ ಹೇಳಿದ್ರೆ 2021ರಲ್ಲಿ ಗೋವಾದ ಸೆಷನ್ಸ್ ನ್ಯಾಯಾಲಯವು ತೇಜ್ಪಾಲ್ ಅವರನ್ನ ಎಲ್ಲಾ ಆರೋಪಗಳಿಂದ ಮುಕ್ತಗೊಳಿಸಿ ಖುಲಾಸೆ ಮಾಡಿ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಆ ಆದೇಶವನ್ನ ಬಾಂಬೆ ಹೈಕೋರ್ಟ್ನ ಗೋವಾ ಪೀಠವು ಈಗ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಸೆಷನ್ಸ್ ಕೋರ್ಟ್ನ ನಿರ್ಧಾರಗಳನ್ನ ರದ್ದುಗೊಳಿಸಿರುವಂತಹ ಹೈಕೋರ್ಟ್ ತೇಜ್ಪಾಲ್ ತಪ್ಪಿತಸ್ಥ ಅಂತ ಸ್ಪಷ್ಟವಾಗಿ ಪ್ರಕಟಿಸಿದೆ. ನ್ಯಾಯಮೂರ್ತಿಗಳಾದ ನೀಲಾ ಗೋಖಲೆ ಮತ್ತು ಅಮಿತ್ ಜಾಮ್ಸಂಡೇಕರ್ ಅವರಿದ್ದ ವಿಭಾಗೀಯ ಪೀಠವು ಈ ಮಹತ್ವದ ತೀರ್ಪನ್ನ ನೀಡಿದೆ. ಲೈವ್ ಲಾ ವರದಿಯ ಪ್ರಕಾರ ತೇಜ್ಪಾಲ್ ಅವರ ಮೇಲೆ ಭಾರತೀಯ ದಂಡ ಸಂಹಿತೆ ಐಪಿಸಿ ಸೆಕ್ಷನ್ 354A, 354B ಹಾಗೂ 376(2)F ಮತ್ತು 376(2)K ಅಡಿಯಲ್ಲಿ ಅತ್ಯಾಚಾರ ಮತ್ತು ಲೈಂಗಿಕ ಕಿರುಕುಳದ ಅಪರಾಧಗಳು ಸಾಬೀತಾಗಿದೆ ಅಂತ ನ್ಯಾಯಪೀಠ ಘೋಷಿಸಿದೆ. ಈ ತೀರ್ಪು ಬರುವಾಗ ತೇಜ್ಪಾಲ್ ಸ್ವತಃ ಕೋರ್ಟ್ನಲ್ಲಿ ಹಾಜರಿದ್ರು. ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ನ್ಯಾಯಾಲಯದ ಮುಂದೆ ತೇಜ್ಪಾಲ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನನ್ಗೀಗ 62 ವರ್ಷ ವಯಸ್ಸಾಗಿದೆ. ನನ್ನನ್ನ ಈ ಪ್ರಕರಣದಲ್ಲಿ ಬಲಿಪಶು ಮಾಡಲಾಗಿದೆ. ನನಗೂ ಹೆಂಡತಿ ಇದ್ದಾಳೆ. ದಯವಿಟ್ಟು ನನ್ನ ಮೇಲೆ ದಯಾ ತೋರಿಸಿ ಅಂತ ಪೀಠದ ಮುಂದೆ ಗೋಗರೆದ್ರು. ಜೊತೆಗೆ ತಮಗೆ ಮುಂದಿನ ಮೇಲ್ಮನವಿ ಸಲ್ಲಿಸುವುದಕ್ಕೆ ಅವಕಾಶ ನೀಡುವಂತೆ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ತೇಜ್ಪಾಲ್ ಪರ ವಕೀಲರು ವಾದ ಮಂಡಿಸಿದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ನ್ಯಾಯಪೀಠಕ್ಕೆ ವಿಶೇಷವಾದಂತಹ ಒಂದು ಮನವಿಯನ್ನ ಮಾಡಿದ್ದಾರೆ. ಈ ಪ್ರಕರಣವು ಸುಮಾರು 13 ವರ್ಷಗಳಷ್ಟು ಹಳೆಯದಾಗಿದೆ ಎಂಬುದನ್ನ ಗಮನದಲ್ಲಿ ಇಟ್ಟುಕೊಂಡು ಶಿಕ್ಷೆಯ ಪ್ರಮಾಣವನ್ನ ನಿಗದಿಪಡಿಸುವಾಗ ತಮ್ಮ ಕಕ್ಷಿದಾರರ ವಯಸ್ಸು ಮತ್ತು ಸಮಯವನ್ನ ಪರಿಗಣಿಸಿ ಕರುಣೆ ತೋರಿಸಬೇಕು ಅಂತ ಹೇಳಿ ಕೋರಿದ್ರು. ಒಟ್ಟಾರೆಯಾಗಿ 13 ವರ್ಷಗಳ ಸುದೀರ್ಘ ಕಾನೂನು ಹೋರಾಟದ ನಂತರ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಮಾಜಿ ಸಂಪಾದಕ ತರುಣ್ ತೇಜ್ಪಾಲ್ ತಪ್ಪಿತಸ್ಥ ಅನ್ನುವಂತಹ ಒಂದು ತೀರ್ಪು ಬಂದಾಗಿದೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರಾ ಮತ್ತು ನ್ಯಾಯಾಲಯ ಎಷ್ಟು ವರ್ಷಗಳ ಶಿಕ್ಷೆ ವಿಧಿಸಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.